ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವಿವತ್ತು ಈ ವಿಡಿಯೋದಲ್ಲಿ ಕಾಂಡಮ್ ಸೆಕ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರಿನ ಭಾಷೆಯಲ್ಲಿ ಹೇಳಬೇಕೆಂದ್ರೆ ಈ ವಿಷಯದ ಬಗ್ಗೆ ಇರೋ ಮುಜುಗರ ಬಿಟ್ಟು ಸೇಫ್ ಸೆಕ್ಸ್ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಲೈಂಗಿಕ ಜೀವನ ಅಂದಮೇಲೆ ಅಲ್ಲಿ ಮಜಾ ಇರಬೇಕು, ನಿಜ. ಆದರೆ ಅದರ ಜೊತೆಗೆ ಸೇಫ್ಟಿ ಇಲ್ಲ ಅಂದ್ರೆ ಲೈಫ್ ಪೂರ್ತಿ ಕಷ್ಟಪಡಬೇಕಾಗುತ್ತೆ. ಬೆಂಗಳೂರಿನ ಯುವಜನತೆ ಮತ್ತು ದಂಪತಿಗಳಿಗಾಗಿ ಕಾಂಡಮ್ ಮತ್ತು ಸುರಕ್ಷಿತ ಸೆಕ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. 1. ಕಾಂಡಮ್ ಯಾಕೆ ಬೇಕು? ದ ಯಾಕೆ ಫ್ಯಾಕ್ಟರ್. ಬೆಂಗಳೂರಿನಂತಹ ಮೆಟ್ರೋ ಸಿಟಿಯಲ್ಲಿ ಲೈಫ್ ತುಂಬಾ ಫಾಸ್ಟ್. ಇಲ್ಲಿ ಅನಗತ್ಯ ಗರ್ಭಧಾರಣೆ ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆದ್ರೆ ಅದು ಕೆರಿಯರ್ ಮತ್ತು ಪರ್ಸನಲ್ ಲೈಫ್ ಮೇಲೆ ದೊಡ್ಡ ಎಫೆಕ್ಟ್ ಬೀರುತ್ತೆ. ಪ್ರೆಗ್ನೆನ್ಸಿ ತಡೆಯಲು ಕಾಂಡಮ್ ಸರಿಯಾಗಿ ಬಳಸಿದ್ರೆ 98% ಗರ್ಭಧಾರಣೆಯನ್ನು ತಡೆಯಬಹುದು. ರೋಗಗಳಿಂದ ದೂರವಿರಲು HIV ಮಾತ್ರವಲ್ಲ, ಹರ್ಪೀಸ್, ಸಿಫಿಲಿಸ್ನಂತಹ ಸೆಕ್ಷುವಲ್ ಡಿಸೀಸ್ ಬರದಂತೆ ತಡೆಯೋಕೆ ಇದೊಂದೇ ದಾರಿ. 2. ಕಾಂಡಮ್ ಆಯ್ಕೆ ಮಾಡೋದು ಹೇಗೆ? ಚೂಸಿಂಗ್ ದ ರೈಟ್ ಒನ್. ಈಗಿನ ಕಾಲದಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ನೂರಾರು ವೆರೈಟಿ ಕಾಂಡಮ್ಗಳು ಸಿಗುತ್ತವೆ. ನಿಮ್ಮ ಇಷ್ಟದಂತೆ ನೀವು ಆಯ್ಕೆ ಮಾಡಬಹುದು. ಫ್ಲೇವರ್ಡ್ ಕಾಂಡಮ್ಸ್, ಚಾಕ್ಲೇಟ್, ಸ್ಟ್ರಾಬೆರಿ, ವೆನಿಲಾ ಇವು ಹೆಚ್ಚಾಗಿ ಓರಲ್ ಸೆಕ್ಸ್ ಸಮಯದಲ್ಲಿ ಕೆಟ್ಟ ವಾಸನೆ ಬರದಂತೆ ಇರಲು ಬಳಸುತ್ತಾರೆ. ಡಾಟೆಡ್ ಮತ್ತು ರಿಬ್ಡ್ ಇವು ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹೆಚ್ಚಿನ ಸುಖ ನೀಡಲು ವಿನ್ಯಾಸಗೊಳಿಸಲಾಗಿದೆ. ಅಲ್ಟ್ರಾ ಥಿನ್, ಕಾಂಡಮ್ ಹಾಕ್ಕೊಂಡಿದ್ದೀವಿ ಅಂತಾನೆ ಅನಿಸಬಾರದು ಅನ್ನೋರಿಗೆ ಇದು ಬೆಸ್ಟ್. ಲಾಂಗ್ ಲಾಸ್ಟಿಂಗ್, ಬೇಗ ಸ್ಖಲನ ಆಗೋ ಸಮಸ್ಯೆ ಇರೋರಿಗೆ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. 3. ಬಳಸುವಾಗ ಮಾಡಬಾರದ ತಪ್ಪುಗಳು, ಕಾಮನ್ ಮಿಸ್ಟೇಕ್ಸ್. ಬೆಂಗಳೂರಿನಲ್ಲಿ ಬಹಳ ಜನಕ್ಕೆ ಮಾಹಿತಿ ಇರುತ್ತೆ, ಆದ್ರೆ ಬಳಸೋವಾಗ ಸಣ್ಣ ತಪ್ಪು ಮಾಡ್ತಾರೆ. ಅದನ್ನ ಅವಾಯ್ಡ್ ಮಾಡಿ. ಎಕ್ಸ್ಪೈರಿ ಡೇಟ್ ಮರೆಯಬೇಡಿ. ಪ್ಯಾಕೆಟ್ ಮೇಲೆ ಡೇಟ್ ನೋಡಿ. ಹಳೆಯದಾದ್ರೆ ಅದು ಸೆಕ್ಸ್ ಮಾಡೋವಾಗ್ಲೇ ಹರಿದು ಹೋಗಬಹುದು. ಹಲ್ಲಿನಿಂದ ಕಚ್ಚಬೇಡಿ. ಪ್ಯಾಕೆಟ್ ತೆರೆಯೋಕೆ ಹಲ್ಲು ಅಥವಾ ಕತ್ತರಿ ಬಳಸಿದ್ರೆ ಕಾಂಡಮ್ಗೆ ಸಣ್ಣ ರಂಧ್ರ ಆಗಬಹುದು. ಕೈಯಿಂದಲೇ ನಿಧಾನಕ್ಕೆ ಓಪನ್ ಮಾಡಿ. ರಿವರ್ಸ್ ಹಾಕಬೇಡಿ. ಕಾಂಡಮ್ ಉಲ್ಟಾ ಆದ್ರೆ ಅದನ್ನ ತಿರುಗಿಸಿ ಬಳಸಬೇಡಿ, ಹೊಸದನ್ನೇ ಬಳಸಿ. ಯಾಕಂದ್ರೆ ಉಲ್ಟಾ ಆದಾಗ ಅದಕ್ಕೆ ವೀರ್ಯದ ಅಂಶ ಅಂಟಿಕೊಂಡಿರಬಹುದು. 2 ಕಾಂಡಮ್ ಬೇಡವೇ ಬೇಡ. 2 ಹಾಕಿದ್ರೆ ಡಬಲ್ ಸೇಫ್ಟಿ ಅನ್ನೋದು ಶುದ್ಧ ಸುಳ್ಳು. 2 ಹಾಕಿದ್ರೆ ಘರ್ಷಣೆ ಜಾಸ್ತಿಯಾಗಿ 2 ಹರಿಯೋ ಚಾನ್ಸ್ ಇರುತ್ತೆ. 4. ಸೆಕ್ಸ್ ಆದ ಮೇಲೆ ಏನ್ ಮಾಡಬೇಕು? ಪೋಸ್ಟ್ ಸೆಕ್ಸ್ ಸ್ಟೆಪ್ಸ್. ಲೈಂಗಿಕ ಕ್ರಿಯೆ ಮುಗಿದ ತಕ್ಷಣ ಶಿಶ್ನ ಸಡಿಲವಾಗುವ ಮೊದಲೇ ಕಾಂಡಮನ್ನು ಹಿಡಿದು ನಿಧಾನವಾಗಿ ಹೊರಗೆ ತೆಗೆಯಬೇಕು. ಇಲ್ಲದಿದ್ರೆ ವೀರ್ಯ ಚೆಲ್ಲುವ ಸಾಧ್ಯತೆ ಇರುತ್ತದೆ. ನಂತರ ಕಾಂಡಮನ್ನು ಒಂದು ಪೇಪರ್ನಲ್ಲಿ ಸುತ್ತಿ ಕಸದ ಬುಟ್ಟಿಗೆ ಹಾಕಿ. ಯಾರೂ ನೋಡದ ಕಡೆ ಅಥವಾ ಟಾಯ್ಲೆಟ್ ಒಳಗೆ ಫ್ಲಶ್ ಮಾಡಬೇಡಿ, ಡ್ರೈನೇಜ್ ಬ್ಲಾಕ್ ಆಗುತ್ತೆ. 5. ಲೂಬ್ರಿಕ್ಯಾಂಟ್ಸ್ ಬಗ್ಗೆ ಒಂದು ಮಾತು. ಕೆಲವೊಮ್ಮೆ ಸೆಕ್ಸ್ ಮಾಡುವಾಗ ನೋವಾಗಬಾರ್ದು ಅಂತ ಎಣ್ಣೆ ಅಥವಾ ವ್ಯಾಸಲೀನ್ ಹಚ್ತಾರೆ. ಇದು ತಪ್ಪು. ಇವು ಕಾಂಡಮ್ ಅನ್ನು ಹಾಳು ಮಾಡುತ್ತವೆ. ನೀವು ಕೇವಲ ವಾಟರ್ ಬೇಸ್ಡ್ ಲ್ಯೂಬ್ ಮಾತ್ರ ಬಳಸಬೇಕು. ಬಾಟಮ್ ಲೈನ್, ಸುರಕ್ಷಿತ ಸೆಕ್ಸ್ ಅನ್ನೋದು ಮುಜುಗರದ ವಿಷಯ ಅಲ್ಲ, ಅದು ಜವಾಬ್ದಾರಿ. ಪಾರ್ಟ್ನರ್ ಜೊತೆ ಈ ಬಗ್ಗೆ ಓಪನ್ ಆಗಿ ಮಾತಾಡಿ.